ಸರ್ ನಿಮ್ಮ ಬಗ್ಗೆ ತಿಳಿಸಿ. ಸರ್ ನನ್ನ ಹೆಸರು ಚೇತನ್ ಅಂತ, ಕೊಳ್ಳೇಗಾಲದವರು. ಕೊಳ್ಳೇಗಾಲ ಪಕ್ಕ ಶಂಗಲ್ಪುರ ಅಂತ ಬರುತ್ತೆ ಅಲ್ಲಿ. ಸರ್ ಇದು ನಿಮ್ಮ ಹತ್ರ ಎಷ್ಟು ವರಿಗಳವೆ? ಸರ್ ಮೂರು ವರಿ. ಅದೇ ಈಗ 3 ವರಿದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಸರ್ ಇದು ಮಾರ್ಗೋಡ್ನಳ್ಳಿ ತಮ್ಮನಪ್ಪ ಅಂತ ಇದ್ದಾರೆ, ರಾಜೇಶ್ ಅಂತ, ಅವ್ರದ್ದು ತಗೊಂಡಿದ್ದು 1.25 ಲಕ್ಷ ಆಗಿತ್ತು. ಇಲ್ಲೇ ಹೋದ್ ಜಾತ್ರೆಯಲ್ಲಿ ತಗೊಂಡಿದ್ದು. ಸರ್ ಏನೆಲ್ಲ ಆಗೈತೆ? ಕಡೆ ಅಲ್ಲ. ಅಂದರೆ ಈಗ ನೀವು ತಗೊಂಡು 1 ವರ್ಷ ಆಯಿತು? ಹಾಂ, 1 ವರ್ಷದ ಮೇಲೆ ಆಗಿದೆ. ಸರ್ ಈಗ ಈ ಓರಿ ಎಷ್ಟು ಹಸು ಬಿಟ್ಟಿದ್ದೀರಾ ನೀವು? ಸರ್ ಒಂದು 160. ಅಂದರೆ ಅದಕ್ಕೂ ಮೊದಲು ಬೇರೆ ಕಡೆ ಎಲ್ಲ ಬಿಟ್ಟಿದ್ದೀರಾ? ಹಾಂ ಸರ್. ಕರು ಎಲ್ಲ ಚೆನ್ನಾಗಿ ಬಿದ್ದಿದೆ? ಚೆನ್ನಾಗಿ ಬಿದ್ದಿದೆ. 7 ಜೊತೆ ಅವಳಿ ಜೋಳಿ ಕರ ಬಿದ್ದಿದೆ. 7 ಜೊತೆ ಅವಳಿ ಜೋಳಿ ಕರ ಅದೇ ಊರಲ್ಲಿ, ಅಲ್ಗೋರಲ್ಲಿ. ಒಂದೇ ಊರಲ್ಲಿ ಅಲ್ಗೂರಲ್ಲೇ ಬಿದ್ದಿದೆ. ಸೊ ಈಗ ನೀವು ತಗೊಂಡ್ಮೇಲೆ ಸರ್ ಈಗ ಕರ ಬೀಳ್ಬೇಕು, ಯಾಕಂದ್ರೆ 1 ವರ್ಷ ಆಗಿದೆಯಲ್ಲ, ಈಗ ಸ್ಟಾರ್ಟ್ ಆಗಿದೆ ಕರ. ಸೊ ಅಂದರೆ ಯಾವಾರು ಹುಟ್ಟಿದೋ ಇದು? ಹಾಂ, ಒಂದು ಹುಟ್ಟಿದೆ. ಅಂದರೆ ಕರು ಎಲ್ಲ ಚೆನ್ನಾಗಿ ಬೀಳ್ತಿದ್ದಾವೆ? ಚೆನ್ನಾಗಿ ಬಿದ್ದಿದೆ ಸರ್. ಸರ್ ಈಗ ಇದಕ್ಕೆ ಏನೇನು ಮೇಂಟೈನ್ ಮಾಡ್ತಿದ್ದೀರಾ? ಸರ್ ನುಚ್ಚು, ಉಳ್ಳಿ ನುಚ್ಚು, ಜೋಳದ ನುಚ್ಚು, ಅಕ್ಕಿ ನುಚ್ಚು, ರವೆ ಬೂಸ, ಎಲೆ ಬೂಸ. ಮೇವಲ್ಲೆಲ್ಲ? ಮೂತೆ, ಜೋಳದ ಮೂತೆ. ಒಣಮೇವು ಕೊಡೋರು? ಒಣಲ್ ಹಾಕ್ತೀವಿ ಮಾಮೂಲಿ. ಒಣಲ್ ಹಾಕ್ತೀರಾ? ಹಸಿ ಮೇವು ಕೊಡ್ತೀರಾ? ಹಾಂ. ಸರ್ ಈಗ ಹಸು ಜಾಗದಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಹಿಡಿಯೋಕ್ಕಾಗಲ್ಲ, ಅಂದರೆ ತುಂಬ ರ್ಯಾಶ್ ಇದೆಯಾ? ಏನಿಲ್ಲ. ಸರ್ ಈಗ ಇದು ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ದೀರಾ? ಹ್ಞೂ ಸರ್, ಮಾಡಿದ್ದೆ. ಲಾಸ್ಟ್ ಟೈಮ್ ಬನ್ನೂರಲ್ಲಿ ಫಸ್ಟ್ ಆಗಿತ್ತು, ಸಿಗಳಿಲಿ ಫಸ್ಟ್ ಆಗಿತ್ತು, ಬೇಬಿ ಬೆಟ್ಟದಲ್ಲೂ ಫಸ್ಟ್ ಆಗಿತ್ತು, ಇಲ್ಲಿ ಮುಡುಕ್ತರಲ್ಲಿ 2 ಸಲ ಫಸ್ಟ್ ಆಗಿದೆ. ತುಂಬ ಕಡೆ ಪ್ಲೇಸ್ ಮಾಡಿದೆ. ಈಗ ಕೆಂಗಲ್ಗೆ ಏನಾರು ಹೋಗಿರಾ? ಹಾಂ ಸರ್, ಹೋಗಿದೆ. ಕೆಂಗಲ್ಲು ಆಯ್ತಾ? ಇಲ್ಲ ಸರ್, ಅಲ್ಲ ಆಗಿಲ್ಲ. ಒಟ್ನಲ್ಲಿ ತುಂಬ ಕಡೆ ಪ್ಲೇಸ್ ಮಾಡಿದೆ. ಹಾಂ ಸರ್. ಸರ್ ಈಗ ಇದು ನೆಕ್ಸ್ಟ್ ಯಾವ್ಯಾವ ಜಾತ್ರೆಗಳು ಮಾಡ್ತೀರಾ ನೀವು? ನೆಕ್ಸ್ಟ್ ಮಾಮೂಲಿ ಬನ್ನೂರು ಹಾಕ್ತೀವಿ, ಬೇಬಿ ಹಾಕ್ತೀವಿ. ಬೇಬಿ, ಬನ್ನೂರು, ಸಿಹಳ್ಳಿ. ಸೊ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಹಾಂ ಸರ್. ಸರ್ ಈಗ ಈ ಓರಿ ಬಿಟ್ಟು ಇನ್ನೆಷ್ಟು ಹಸು ಕರು ಇದೆ ನಿಮ್ಮ ಹತ್ರ? ಸರ್ ಹಸುಗಳಿದಾವೆ, ನಾಟಿ ಹಸುಗಳು, ಇಲಾಚಿ ಓರಿನೂ ಇದೆ. ಇದ್ರ ಜೊತೆಗೆ 2 ಓರಿ. ಅವೆರಡು ಓರಿ ಇದೆ. ಯಾಕೆ ಸರ್ ಈಗ ನೀವು ಓರಿಗೆ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಏನೇನೆಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ರಿ ಇದೇ ಓರಿ ಬೇಕು ಅಂತ? ಸರ್ ಅಂದ್ರೆ ಎಲ್ಲರೂ ಒಂದು 3-4 ವಿಷಯ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಾರೆ, ಆದ್ರೆ ನಾವು ಸ್ವಲ್ಪ ಜಾಸ್ತಿ ನೋಡ್ತೀವಿ. ಎಲ್ಲರೂ 2 ನಾಮ ಇರಬೇಕು, ಕೊಂಬು ಇದೆಲ್ಲ ನೋಡ್ತಾರೆ. ನಾವು ಉದ್ದಪ್ಪನ, ಕಾಲ್ ಕಂಬ, ಮುಖ ಹೀಗೆ ಇರಬೇಕು, ಆಮೇಲೆ ಬೀಜದ ಮೇಲೆ ಮಚ್ಚೆ ಇರಬೇಕು, ಬೀಜದವ್ರಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅದನ್ನ ನೋಡಿ ನಾವು ಸೆಲೆಕ್ಟ್ ಮಾಡೋದು. ಅಂದ್ರೆ ಸ್ವಲ್ಪ ಜಾಸ್ತಿನೇ ನೋಡ್ತೀರಾ? ಜಾಸ್ತಿ ನೋಡ್ತೀವಿ. ಅಂದ್ರೆ ಈಗ ಸ್ವಲ್ಪ ಅದು ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್ ಬೀಜದ ಮೇಲೆ ಮಚ್ಚೆ ಇರ್ಬೇಕು ಸರ್. ಬೀಜದ ಮೇಲೆ ಮಚ್ಚೆ ಇದ್ರೆ ಸ್ಪರ್ಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ವಾಪಸ್ ಬರೋದು ರೇಟು ತುಂಬಾ ಕಡಿಮೆ. ಅಂದ್ರೆ ಈಗ ರಿಪೀಟ್ ಆಗುವಂತದ್ದು ರಿಪೀಟ್ ಆಗೋ ಕೇಸಸ್ ತುಂಬಾ ಕಡಿಮೆ, ಆಮೇಲೆ ಕರು ಚೆನ್ನಾಗಿ ಬೀಳ್ತವೆ. ಅಂದ್ರೆ ಒಂದೇ ಸಲಿಗೆ ಅದು ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಗಂಡು ಮುಖ ಇರಬೇಕು. ಗಂಡು ಮುಖ ಅಂದ್ರೆ ಕಡಸ್ತರ ಮುಖ ಇರ್ಬಾರ್ದು, ಅಷ್ಟು ತರ ಇರ್ಬಾರ್ದು, ಗಂಡು ಮುಖನೇ ಇರ್ಬೇಕು. ಸೊ ಈಗ ಸುಳಿ ಎಲ್ಲ ನೋಡ್ತೀರಾ? ಹಾ, ಸುಳಿ ಮಾಮೂಲಿ ಅದು. ಸುಳಿ ಎಲ್ಲ ನೋಡ್ತೀವಿ. ಸುಳಿ ನೋಡ್ತೀವಿ. ಗುಂಡಿಗೆ ಭಾಗ, ಕಾಲ್ ಕಂಬ ಎಲ್ಲ ನೋಡಿ ಸರ್. ಸೊ ಈಗ ಗಂಧೋಳೇನೂ ಇರಬಾರ್ದು. ಸರ್ ಈಗ ನೆಕ್ಸ್ಟ್ ಓರಿ ಬಗ್ಗೆ ತಿಳಿಸ್ಬೋದು ಸ್ನೇಹಿತರೆ. ಈ ಓರಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಬೋದು. ತುಂಬಾ ಲೆಂತ್ ಇರುವಂತ ಓರಿ ಇದು. ಅವಳಿ ಜೋಳಿ ಕರು 7 ಜೊತೆ ಅವಳಿ ಜೋಳಿ ಕರು ಹುಟ್ಟಿದ್ವಂತೆ. ತುಂಬಾ ಒಳ್ಳೆ ಓರಿ ಇದು, ತುಂಬಾ ಕಡೆ ಪ್ಲೇಸ್ ಮಾಡಿದೆ. ಹೌದು, ಇದು ಕೂಡ ಅವ್ರದೇ ಓರಿ. ಸರ್ ಈ ಓರಿ ಬಗ್ಗೆ ಹೇಳಿ. ಸರ್ ಇದು 4 ಓರಿ. ಸರ್ ಇದಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ಸರ್ ಸೇಮ್ ಸರ್, ಅದಕ್ಕೆ ತಿಂಡಿ ಕೊಡ್ತೀವಿ, ಮೇವು ಕೊಡ್ತೀನಿ. ಅಂದ್ರೆ ಈಗ ಅದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಕೊಡ್ತೀರಾ? ಇದು ಚಿಕ್ಕದು ಸಣ್ಣ ಪುಟ್ಟ ಕಡ್ಸ್ಗಳು ಫಸ್ಟ್ ಟೈಮ್ ಬಂದಿರ್ತಾವಲ್ಲ, ತುಂಬಾ ಚಿಕ್ಕದಿದ್ರೆ ಅದು ತಡೆಯಲ್ವಲ್ಲ, ಹಂಗಾಗಿ ಇದನ್ನ ಯೂಸ್ ಮಾಡ್ಕೊತೀವಿ. ಇದನ್ನ ಬಿಡ್ತೀರಾ? ಸರ್ ಇದು ಯಾವ ಓರಿ ಹುಟ್ಟದಂತ ಏನಾರು ಗೊತ್ತಾಯ್ತು? ಸರ್ ಓರಿ ಗೊತ್ತಿಲ್ಲ. ಒಳ್ಳೆ ಓರಿಗಳು. ಹಾ, ಇದು ನೀವೆಲ್ಲಿ ಅಂತಂದ್ರಿ? ಸರ್ ಇಲ್ಲಿ ಕೃಷ್ಣಪುರ ಅಂತ ಇದೆ ಪಕ್ಕದಲ್ಲಿ, ಟಿ ನರಸೀಪುರದ ಹತ್ರ ಕೃಷ್ಣಪುರ ಅಂತ ಇದೆ, ಅಲ್ಲಿ ತಗೊಂಡಿದ್ದು. ಅಲ್ಲಿಂದ ಏನ್ ಬೆಲೆ ಆಗಿದೆ ಸರ್ ಇದು? ಸರ್ ಬೆಲೆ ಆಗ ಒಂದು 65 ಬಿದ್ದಿತ್ತು. ಸರ್ ಇದು ಕಾಂಪಿಟೇಷನ್ ಏನಾರು ಮಾಡಿದಿರಾ? ಇಲ್ಲ, ಕಾಂಪಿಟೇಷನ್ ಇದನ್ನ ಮಾಡಿಲ್ಲ. ಇಲ್ಲ ಸರ್, ಮನೇಲಿ ಇರುತ್ತೆ ಅಷ್ಟೇ. ಇದು ಮನೇಲಿ ಇರುತ್ತೆ, ದೊಡ್ಡವರಿಗೆ ಮಾತ್ರ ಕಾಂಪಿಟೇಷನ್ ಮಾಡಿ. ಸರ್ ಇದು ನೀವು ಓರಿಗೆ ಏನ್ ಚಾರ್ಜ್ ಮಾಡಿದಿರಾ? ಸರ್ ಮನೆ ಹತ್ರ ಈಗ 1000 ಮಾಡ್ತೀವಿ ಸರ್. 1000 ಈಗ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ 1000 ಹೇಳಿದ್ರು ಅದು ಅವ್ರು ಕೊಡೋದೇನೆ 600-700. ಅಂದ್ರೆ ಈಗ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗಿದೆ. ಹ್ಞೂ ಸರ್, ಎಲ್ಲ ರೇಟು ಜಾಸ್ತಿ ಆಗಿದೆ. ಬೂಸ ಎಲ್ಲ, ರವೆ ಬೂಸ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ, ಹಂಗಾಗಿ ಮಾಡ್ಲೇಬೇಕು. ಸರ್ ಈಗ ಎಷ್ಟು ದನಗಳು ಬರ್ತವೆ ನಿಮ್ಗೆ ಡೈಲಿ? ಸರ್ ಡೈಲಿ 2-3 ಬರ್ತಿರ್ತವೆ. 2-3 ಇದೆ. 2-3 ಬರ್ತಿರ್ತವೆ. HF ಜಾಸ್ತಿ. HF ಜಾಸ್ತಿ.
HF4 ಇನ್ನೂ ಇದೆ. ಸಪ್ರೇಟ್ ಇದೆ ಅದು. ಅದಕ್ಕೆ ಏನು ಚಾರ್ಜ್ ಮಾಡಿದ್ದೀರಾ? ಸರ್ ಅದಕ್ಕೆ 200. 200 ರೂಪಾಯಿ. ಸೊ ಅದಕ್ಕೆ 200 300. ಅಂದ್ರೆ ಅದಕ್ಕೆ ತುಂಬಾ ಜನಗಳು ಬರ್ತವೆ. ಅದಕ್ಕೆ ಜಾಸ್ತಿ ಬರ್ತದೆ. ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 7019652301. ಸರ್ ಈಗ ನಿಮ್ಮ ಹತ್ರ ಓರಿ ಕರುಗಳು ಬೇಕು, ಹೆಣ್ಕರು ಬೇಕು ಅಂದ್ರೆ ಸಿಗುತ್ತೆ ಸರ್, ಕೊಡ್ಸ್ಕೊಡ್ತೀವಿ. ನಮ್ಮ ಹತ್ರ ಇಲ್ಲ ಅಂದ್ರೆ ಕೊಡಿಸ್ತೀರಾ? ಸರ್ ಆ ಓರಿ ಅದ್ರ ಬನ್ನಿ. ಬಾಯ್ ಬಾ ಮುಂದೆ ಬಾಯ್ತು. ಸರ್ ಈ ಓರಿ ಬಗ್ಗೆ ಹೇಳಿ. ಸರ್ ಇದು ಎರಡಲ್ಲು. ಇಲ್ಲೇ ಪಕ್ಕದಲ್ಲಿ ಚಿತ್ರಹಳ್ಳಿ ಐತಲ್ಲ, ಅಲ್ಲಿ ತಗೊಂಡಿದ್ದು. ಸರ್ ಈಗ ಇದು ಓರಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ? ಸರ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಇದು ಕಟ್ಟಿಸ್ತಿದ್ದೀರಾ? ಕಟ್ಸ್ತೀವಿ. ಒಂದು 10 ಹಸು ಮೇಲಾಗೈತೆ ಇದು. ಸರ್ ಇದೇನು ಬೆಲೆ ಆಗಿದೆ ಇದು? ಸರ್ ನನಗೆ 110 ಆಗಿತ್ತು. 110. ಸರ್ ಹಸು ಜಾಗದೆಲ್ಲ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ತುಂಬಾ ರ್ಯಾಶ್ ಆಗಿದೆ? ತುಂಬಾ ರ್ಯಾಶ್ ಆಗಿದೆ. ಬೆಳಿಗ್ಗೆ ಒಂದು 2 ಬಿಟ್ವು. ಇಲ್ಲೇ ಬಿಟ್ರೆ? ಇಲ್ಲೇ ಬಿಟ್ಟು. ಸರ್ ಈಗ ನಿಮ್ಮ ಹತ್ರ ವರ್ಷ ಪೂರ್ತಿ ಎಷ್ಟು ಓರಿಗಳಿರುತ್ತೆ? ಸರ್ 3-4 ಓರಿ ಇರುತ್ತೆ. ನಿಮ್ಮ ಸೈಡ್ ದನಗಳು ಜಾಸ್ತಿ ಇದಾವ? ಜಾಸ್ತಿ ಇದಾವೆ. ತುಂಬಾ ಜಾಸ್ತಿ ಇದಾವೆ. ಮೊದ್ಲಿಂದಾನು ಕಟ್ತಾ ಇದೆ ತುಂಬಾ. ಅಲ್ಲ ಅಂದ್ರೆ ನಿಮ್ಮ ಸೈಡ್ ಲೋಕಲ್ ದನಗಳೆಲ್ಲ ಇದಾವ? ಲೋಕಲ್ ಇದಾವೆ ಸರ್. ದೊಡ್ಡ ದನಗಳು ಜಾಸ್ತಿ ಇದಾವೆ. ದೊಡ್ಡ ದನಗಳು ಅಂದ್ರೆ 50-100 ಮನೇಲಿ ಬೆಟ್ಟ ಮಾಮೂಲಿ ಕಾಡಿಮೆ ಹೋಗ್ಬಿಡ್ತಾರೆ. ಕಾಡಲ್ಲಿ ಮೇಯ್ಸಲ್ಲ ಅದು. ಆ ದನಗಳು ಜಾಸ್ತಿ. ಸೊ ಅವೆಲ್ಲ ಬರ್ತವೆ. ಸರ್ ನೀವು ಈಗ ಜೋಡಿ ಕಡಸು ಎತ್ತು ಆತರ ಏನ್ ಕಟ್ಟಲ್ವಾ? ಇಲ್ಲ ಸರ್, ಬೀಜದವ್ರಿನೇ ನಿಮ್ದು? ಅವಾಗಿಂದ ಬೀಜದವ್ರಿ. ಸರ್ ಈಗ ಓರಿ ಕಟ್ಟೋದಂದ್ರೆ ತುಂಬಾ ಹಿಂಸೆ ಅಂತಾರೆ. ಸೊ ಹೇಗೆ ಅದೆಲ್ಲ ಮೇಂಟೈನ್ ಮಾಡೋದು? ಸರ್ ಆಗಿಂದನು ಜೊತೆಗೆ ಬಂದ್ಬಿಟ್ಟಿದೆ. ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ತಾತ ಮುತ್ತಾತ ಅಪ್ಪ ಜೊತೆಗೆ ಬಂದ್ಬಿಟ್ಟಿದೆ ಅದು. ಅಂದ್ರೆ ಈಗ ಎತ್ಕೊಳ್ ಸಾಕೋದು ಈಸಿ, ಅವೇನ್ ರ್ಯಾಶ್ ಮಾಡಲ್ಲ ಸರ್. ಇದು ಅಂದ್ರೆ ಇದನ್ನ ಸಾಕ್ಬೇಕು ಅಂದ್ರೆ ಮೇನ್ ಆಗಿ ಪ್ರಾಣದ ಮೇಲೆ ಆಸೆ ಬಿಟ್ಬಿಡ್ಬೇಕು. ಅಂದ್ರೆ ಯಾವಾಗ ಬಿಟ್ರೇನೆ ಬೀಜದವರಿ ಕಟ್ಟಕ್ಕಾಗೋದು. ಇಲ್ಲ ಅಂದ್ರೆ ಕಷ್ಟ. ಯಾವಾಗ ಏನ್ ಮಾಡ್ತಾವೆ ಹೇಳಕ್ಕಾಗಲ್ಲ. ನಮ್ಮ ಬೈದಲ್ಲಿ ನಾವಿರ್ಬೇಕು. ಅಂದ್ರೆ ಈಗ ಚೆನ್ನಾಗಿ ಇರ್ತವೆ, ಇದ್ದಕ್ಕಿದ್ದಂಗೆ ಅವು ರ್ಯಾಶ್ ಆಗ್ಬಿಡ್ತಾರೆ. ಸರ್ ಮೈಂಡ್ ಸೆಟ್ ಒಂದೇ ತರ ಇರಲ್ಲ, ಚಂಚಲ ಇದಕ್ಕೆ ಮನ್ಸು. ಇದು ಕಾಂಪಿಟೇಷನ್ ಬಿಡ್ತೀರಾ ಇದು? ಸರ್ ಇಲ್ಲಿಗೆ ಬರ್ಸಿದ್ದೀನಿ. ಇಲ್ಲಿಗೆ ಬರ್ಸಿದ್ದೀರಾ? ಯೂಟ್ಯೂಬ್ ಕೂಡ ಇಲ್ಲಪ್ಪ. ಓರಿ ಅನಿಸೋಣ ವಾಚ್ ಮಾಡಿ